ವಿಷ್ಣು ವಿಷ್ಣು ರುದ್ರ ವಿಷ್ಣು ರುದ್ರ ರುದ್ರ ವಿಷ್ಣು ನೀವಿಬ್ರು ತುಂಬ ಹುಷಾರಾಗಿರ್ಬೇಕು ಕಣ್ರು. ಯಾಕಮ್ಮ ಏನಾಯ್ತು? ಯಾಕೆ ಹೇಳ್ತಿದ್ಯಾ? ಯಾಕೆ ಅಂತ ಗೊತ್ತಿಲ್ಲ, ಏನೋ ಅನಾಹುತ ಆಗುತ್ತೆ ಅಂತ ನನಗೆ ಭಯ ಆಗ್ತಿದೆ. ಯಾಕೋ ಮನಸ್ಸಲ್ಲಿ ಒಂದು ರೀತಿ ಆತಂಕ ಕಣೋ. ಅಮ್ಮ ಏನೂ ಆಗಲ್ಲ, ಸುಮ್ಮನೆ ಏನೇನೋ ಯೋಚನೆ ಮಾಡಿ ಮನ್ಸು ಕೆಡ್ಸ್ಕೋಬೇಡ. ನನ್ನ ಮನಸ್ಸು ಚೆನ್ನಾಗೇ ಇದೆ, ನಾನು ಹೇಳೋದನ್ನ ಕೇಳಿ. ಈ ಮನೇಲೆಲ್ಲೋ ಹಾವು ಸೇರ್ಕೊಂಡಿದೆ ಅನ್ಸುತ್ತೆ. ಅದಕ್ಕೆ ಆಗಾಗ ನನಗೆ ಬುಸ್ಕುಟ್ಟು ಹಾಗೆ ಶಬ್ದ ಕೇಳಿಸುತ್ತೆ. ಅಮ್ಮ ಹಾವು ಬುಸ್ ಕೊಡೋ ಶಬ್ದ ಎಲ್ಲಿ ಕೇಳಿಸ್ತು? ನನ್ನ ರೂಮಲ್ಲಿ ಕಣೋ. ಹೌದು ಕಣೋ, ನನ್ನ ರೂಮಲ್ಲಿ ಮೇಲ್ಗಡೆ ವಾಲ್ರಾಬಲ್ಲಿ ಬೆಳ್ಳಿ ದೀಪ ತೆಗೆಯಕ್ಕೆ ಅಂತ ಹೋಗಿದ್ದೆ. ಆಗ ಹಾವು ಬುಸ್ಕುಟ್ಟಂಗಾಯ್ತು. ಅದಕ್ಕೆ ಕೊಂಡ್ರು ನೀವಿಬ್ರು ಹುಷಾರಾಗಿರಿ ಅಂತ. ಅಮ್ಮ, ನಮ್ಮ ಮನೇಲಿ ಹಾವು ಬರೋದು ಅಂದ್ರೇನು, ಬುಸ್ ಅಂತ ಸೌಂಡ್ ಮಾಡೋದು ಅಂದ್ರೇನು? ಅಂಥದ್ದೆಲ್ಲ ಏನೂ ಇಲ್ಲ. ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಯೋಚನೆ ಮಾಡಬೇಡ. ವಿಷ್ಣು, ನಾನು ಹೇಳೋದನ್ನ ಸ್ವಲ್ಪ ಕೇಳು. ಅಮ್ಮ ಅಣ್ಣ ಹೇಳೋದು ಸರಿಯಾಗಿದೆ, ನಮ್ಮನೆಗೆ ಹಾವು ಬರೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಆತಂಕ ಪಡಬೇಡ. ನಾಳೆ ಮನೇಲಿ ಶುಭ ಕಾರ್ಯ ಬೇರೆ ಇದೆ. ನೀನು ಗಾಬರಿ ಆಗೋದಲ್ಲದೆ ಮನೇಲಿರೋರೆಲ್ಲರೂ ಗಾಬರಿ ಪಡಿಸ್ಬೇಡ. ಅಮ್ಮ ಯೋಚನೆ ಮಾಡಬೇಡ, ಆರಾಮಾಗಿರೋ. ಅಮ್ಮ ಹೇಳ್ದಾಗೆ ಮನೆಗೆ ಯಾವುದಾದ್ರೂ ಹಾವು ಬಂದಿರಬಹುದಾ? ಹಾಗೇನಾದರೂ ಬಂದಿದ್ರೆ ಅದು ನಾಗಿಣಿನೇ ಇರಬಹುದು. ಇಲ್ಲ, ನಾಗಿಣಿ ಬಂದರೂ ನನ್ನ ಹತ್ರ ಇರೋ ನಾಗಮಣಿ ಯಾರಿಗೂ ಗೊತ್ತಾಗದಿರೋಗೆ ವ್ಯವಸ್ಥೆ ಮಾಡಿದ್ದೀನಿ. ನಾಗಮಣಿ ನನ್ನ ಹತ್ರ ಇರೋವರೆಗೂ ನನ್ನ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ. ಜೊತೆಗೆ ತಾಯ್ತ ಕೂಡ ನನ್ನ ಹತ್ರನೇ ಇದೆ. ಒಂದು ವೇಳೆ ನಾಗಿಣಿ ಏನಾದರೂ ನಾಗಮಣಿನ ಹುಡ್ಕೊಂಡು ಬಂದರೂ ಬರೀ ಕೈಲಿ ವಾಪಸ್ ಹೋಗ್ಬೇಕಾಗತ್ತೆ. ಅಣ್ಣ ಏನೋ ತುಂಬ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ. ಹಾವಿನ ಬಗ್ಗೆನಾ? ಇಲ್ಲ ರುದ್ರ, ನಾನ್ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಲಿ? ಹಾಗೆ ಸುಮ್ಮನೆ ಯೋಚನೆ ಮಾಡಲೇಬೇಕಣ್ಣ. ಯಾಕಂದರೆ ಅವಳು ಇಚ್ಛಾಧಾರಿ ನಾಗಿಣಿ. ಅವಳು ಯಾವ ರೂಪದಲ್ಲಿ ಬೇಕಿದ್ರೂ ಈ ಮನೆಗೆ ಬಂದೇ ಬರ್ತಾಳೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.